ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಜೋಳಾಂಬಿಕಾ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಾಗ ನಾವು ನಾಟಿ ಸ್ಟೈಲ್ ಪಲಾವ್ ಅಥವಾ ವಿಲೇಜ್ ಸ್ಟೈಲ್ ಪಲಾವ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡಕತ್ತೀವಿ. ಇದು ಸಿಂಪಲ್ ಆ್ಯಂಡ್ ಸ್ಪೈಸಿ ಆಗಿರುತ್ತೆ. ತರಕಾರಿ ತಿನ್ನಲ್ಲ ಅನ್ನೋರಿಗೆ ಈ ರೀತಿ ಒಂದ್ಸಲ ಮಾಡಿಕೊಡ್ರಿ, ಇಷ್ಟಪಟ್ಟು ತಿಂತಾರೆ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣಂತ ಬರ್ರಿ. ಸೊ ಫಸ್ಟ್ ನಾವಿಲ್ಲಿ ಒಂದು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಳಕ್ಕೆ ನಾನಿಲ್ಲಿ 4 ಮೆಣಸಿನ್ಕಾಯಿನ ಹಾಕೊಳಕತ್ತೀನಿ. ಸೊ ನೀವು ಖಾರ ಎಷ್ಟು ಬೇಕು ನೋಡಿ ಹಾಕೋಬೋದು. ಸಣ್ಣ ಹುಡುಗರಿದ್ರೆ ಸ್ವಲ್ಪ ಖಾರನ ಕಡಿಮೆನ ಹಾಕೋರಿ. ನೆಕ್ಸ್ಟ್ ಶುಂಠಿ ತೊಗೊಂಡಿನಿ ನೋಡಿರಿ, 1 ಇಂಚಷ್ಟು ಶುಂಠಿನ ಹೆಚ್ಚಿ ತೊಗೊಂಡಿನಿ. ನೆಕ್ಸ್ಟ್ ಬೆಳ್ಳುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡಿನಿ. ನೆಕ್ಸ್ಟ್ ಇವಾಗ ಮಸಾಲ ಐಟಮ್ಸ್ ಅಂದ್ರೆ ಚಕ್ಕಿ, ಲವಂಗ, ಮರಾಠಿ ಮೊಗ್ಗು ಮತ್ತು ಮೆಣಸು ತೊಗೊಂಡಿವಿ. ನೆಕ್ಸ್ಟ್ 1 ಹಿಡಿಯಷ್ಟು ಕೊತ್ತಂಬರಿನ ತೊಗೊಂಡಿವಿ. ಬೇಕಾದ್ರೆ ನೀವು ಪುದೀನ ಕೂಡ ಹಾಕೋಬೋದು. ನಮ್ಮ ತನಕ ಪುದೀನ ಇದ್ದಿಲ್ಲ, ನಾವು ಕೊತ್ತಂಬರಿ ಇಷ್ಟನ್ನು ಹಾಕ್ಕೊಂಡೀವಿ. ಸೊ ನೆಕ್ಸ್ಟ್ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣಂತ್ರಿ. ಗ್ರೈಂಡ್ ಮಾಡೋಕ್ಕಿಟ್ಟು ನೆಕ್ಸ್ಟ್ ನಮಗಿಲ್ಲಿ ಪಲಾವ್ ಮಾಡೋಕ್ಕೆ ರೈಸ್ನ ನೆನೆಯಕ್ಕಿಡಬೇಕು. ಸೊ ನಾವಿಲ್ಲಿ 2 ಗ್ಲಾಸಷ್ಟು ರೈಸ್ನ ತೊಗೊಂಡಿವಿ. ಇದನ್ನು ಈಗ 1-2 ನೀರಾಗ ಸ್ವಚ್ಛಗೆ ತೊಳ್ಕೊಂಬರೋಣಂತ್ರಿ. ಡಸ್ಟ್ ಅದು ಇದ್ರೆ ಹೋಗಬೇಕು. ಸೊ ಇದನ್ನು ಒಂದು ಸತಿ ತೊಳ್ಕೊಂಡ್ವಿ. ಈಗ ನೆಕ್ಸ್ಟ್ 2ನೇ ಸತನೂ ಕೂಡ ಸ್ವಚ್ಛಂಗೆ ಸ್ವಲ್ಪ ಕೈ ಆಡಿಸಿ ತೊಳ್ಕೊಂಬರೋಣಂತ್ರಿ. ನೋಡಿರಿ, ಇವಾಗ 2 ಸತ ತೊಳ್ಕೊಂಬಂದ್ವಿ. ಇವಾಗ ಇದನ್ನು ನೆನೆಯಕ್ಕಿಡ್ಬೇಕು ರೀ ನಾವು. ಸೊ ನೆನೆಯಕ್ಕಿಟ್ಟು ನೆಕ್ಸ್ಟ್ ಒಗ್ಗರಣೆ ಹಾಕೋಣ ಮಂತ್ರಿ. ಗ್ಯಾಸ್ ಮೇಲೆ ಒಂದು ಬೊಗಾನಿ ಇಟ್ಟು ಅದಕ್ಕೆ ಕಾದಿಂದಾದ್ಮೇಲೆ ಎಣ್ಣೆ ಹಾಕಿ ಜೀರಿಗೆ ಹಾಕಾಕತ್ತೀವಿ ನೋಡಿರಿ. ನೆಕ್ಸ್ಟ್ ಕರಿಬೇವು, ನೆಕ್ಸ್ಟ್ ನಾವು ಹೆಚ್ಚಿಟ್ಕೊಂಡಿದ್ದಂಥ ಉಳ್ಳಾಗಡ್ಡಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ. ಇದು ಉಳ್ಳಾಗಡ್ಡಿ ಬಂದು ಅರ್ಧ ಭಾಗ ಬೇಯಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಂಡ್ನಂತ್ರಿ. ಸೊ ನೋಡ್ಬೋದು ಇವಾಗ ಉಳ್ಳಾಗಡ್ಡಿ ಫ್ರೈ ಆಗ್ಯಾವು. ನೆಕ್ಸ್ಟ್ ಇವಾಗ ಇದಕ್ಕೆ ನಾವು ಮಾಡಿಟ್ಟಿದ್ದ ಪೇಸ್ಟ್ ಹಾಕೊಳಕತ್ತೇವೆ ನೋಡಿರಿ. ಪೇಸ್ಟ್ ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡೋಣಂತ್ರಿ. ಇದು ಪೇಸ್ಟಿಂದ ವಾಸನೆ ಬರ್ತಿರ್ತೈತಿ, ಅದು ವಾಸನೆ ಹೋಗೋ ತನಕ ನಾವಿಲ್ಲಿ ಚೆಂದಾಗ ಮಿಕ್ಸ್ ಮಾಡ್ಕೊಳೋಣಂತ್ರಿ. ನೋಡಿರಿ, ಇವಾಗ ಚೆಂದಾಗ ನಾವು ಮಿಕ್ಸ್ ಮಾಡ್ಕೊಂಡೀವಿ. ಇದನ್ನು ಸ್ವಲ್ಪ ಎಣ್ಣೆ ಬಿಡುವವರೆಗೂ ಅಂದ್ರೆ ಕುದಿಸೋಣಂತ್ರಿ. ನೆಕ್ಸ್ಟ್ ಇವಾಗ ಇದಕ್ಕೆ ನಾವು ತೊಗೊಂಡಿದ್ದಂಥ ತರಕಾರಿನ ಹಾಕೊಳಕತ್ತೀವಿ ರೀ. ನಾವಿಲ್ಲಿ ಹೂಕೋಸು, ಗಜ್ರಿ, ಸೌತೆಕಾಯಿ ಮತ್ತು ಬೀನ್ಸ್ ತೊಗೊಂಡಿವಿ. ನೀವು ಎಲ್ಲ ಥರದ್ದನ್ನು ಕೂಡ ಹಾಕೋಬೋದು. ನಿಮಗೆ ಯಾವ್ಯಾವ ಬೇಕು ನೋಡಿ ಹಾಕೋರಿ. ಹಂಗೆ ತರಕಾರಿ ಜಾಸ್ತಿ ತೊಗೊಳೋದಾದ್ರೆ ಸ್ವಲ್ಪ ನೀರನ್ನು ನೀವು ಜಾಸ್ತಿ ಹಾಕಬೇಕಾಗತ್ತೆ, ಯಾಕಂದ್ರೆ ತರಕಾರಿ ಬೇಯಬೇಕ್ರಿ ಅದಕ್ಕೆ. ಸೊ ಯಾರ್ಯಾರು ವೀಡಿಯೋನ ಹಂಗೆ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರೆಯೋಕೆ ಹೋಗಬೇಡ್ರಿ. ನೆಕ್ಸ್ಟ್ ಇವಾಗ ಇದನ್ನು ಚೆಂದಾಗ ಫ್ರೈ ಮಾಡ್ಕೊಂಡಿರಿ. ನೆಕ್ಸ್ಟ್ ಇದು ನಾವು ನೆನೆಸಿದ್ದ ರೈಸ್ ಹಾಕೊಳಕತ್ತೀವಿ ನೋಡಿರಿ. ಆ ರೈಸನ್ನು ನೀರು ಸಮೇತ ನಾವು ಹಾಕೊಳಕತ್ತೀವಿ. ನಾವು ರೈಸ್ನ ತೊಳೆದಿರೋದ್ರಿಂದ ನೀರು ಕೂಡ ಹಾಕೊಳಕತ್ತೀವಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣಂತ್ರಿ ಒಂದು ಸತಿ. ನೆಕ್ಸ್ಟ್ ಇವಾಗ ಇದಕ್ಕೆ ನೀರು ಹಾಕೊಳ್ಳೋಣಂತ್ರಿ. ಎಷ್ಟು ಬೇಕು ನೋಡಿ ಹಾಕೋರಿ. ನಾವಿಲ್ಲಿ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸಷ್ಟು ನೀರು ಹಾಕೊಳಕತ್ತೀವಿ ನೋಡಿರಿ. ನೀವು ಇದನ್ನು ಕುಕ್ಕರ್ನಾಗ ಮಾಡೋದಾದ್ರೆ 2 ವಿಸಲ್ ಹೊಡೆಸ್ಕೊರಿ. ನಾವಿಲ್ಲಿ ಪಾತ್ರೆ ಒಳಗೆ ಮಾಡಕತ್ತಿದ್ರಿಂದ ಕುದಿಯೋಕ್ಕಿಟ್ಟೀವಿ. ಸೊ ಈಗ ನೋಡಿರಿ, ನೀವು ಇದು ರೆಡಿ ಆಗೈತಿ. ಇಷ್ಟೇ ನೋಡಿರಿ. ಸೊ ಈಸಿ ಆಗಿತ್ತು ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಏನು ರೆಸಿಪಿ ಬೇಕಂತನೂ ಕೂಡ ಕಮೆಂಟ್ ಮಾಡಿರಿ. ಇದನ್ನು ನಿಮ್ಮ ಪಲಾವ್ ಲವರ್ಗೆ ಶೇರ್ ಮಾಡಿರಿ. ಧನ್ಯವಾದಗಳು.